ನಮಸ್ಕಾರ. ಕನಕದಾಸರ ಆಧ್ಯಾತ್ಮಿಕ ಒಳಗಿನ ಕೀರ್ತನೆಗಳ ಆಲಯದಿಂದ ಬಯಲ್ನಡೆಗೆ ಕಾರ್ಯಕ್ರಮದ 4ನೇ ಅವತರಣಿಕೆ ಇದು. ನಾವಿಂದು ಕನಕದಾಸರು ವೀರ ಮಾರುತಿಯನ್ನು ಸ್ತುತಿಸಿರುವ ಅವರ ಮಾರುತಿ ಸ್ತುತಿಕೀರ್ತನೆಯನ್ನು ನೋಡಲಿದ್ದೇವೆ. ರುದ್ರ ಸಂಭೂತನೂ ವಾಯುಪುತ್ರನೂ ಆಗಿರುವ ಆಂಜನೇಯನು ಭಾರತದಾದ್ಯಂತ ಸರ್ವಮತ ಧರ್ಮಗಳವರಿಂದ ಪೂಜೆಗೊಳ್ಳುತ್ತಿರುವ ವಿಶೇಷ ದೇವರು. ಗಣಪತಿ ಮತ್ತು ಆಂಜನೇಯರು ಭಾರತದಾದ್ಯಂತ ಎಲ್ಲ ಮತಧರ್ಮಗಳ ಅನುಯಾಯಿಗಳಿಂದ ಪೂಜೆಗೊಳ್ಳುತ್ತಿರುವ ದೇವರುಗಳು. ಹರಿದಾಸ ಸಾಹಿತ್ಯದಲ್ಲಿ ಆಂಜನೇಯನ ವಿಶೇಷವಾಗಿ ಸ್ತುತಿಸಿ ಭಜಿಸಿ ಪೂಜಿಸಲಾಗುತ್ತಿದೆ. ಆಂಜನೇಯನು ಹರಿದಾಸರಿಗೆ ಗುರುವಾಗಿ, ಪಥದರ್ಶನಕ್ಕಾಗಿ, ಮಾರ್ಗದರ್ಶನಕ್ಕಾಗಿ ಕಾಣಿಸಿಕೊಂಡಿದ್ದಾನೆ. ಹರಿದಾಸರು ತಮ್ಮ ಆಧ್ಯಾತ್ಮಿಕ ಪಥದ ಎಲ್ಲ ವಿಘ್ನ ವಿಪತ್ತುಗಳ ನಿವಾರಣೆಗಾಗಿ ಆಂಜನೇಯನ ಬಗೆಬಗೆಯಾಗಿ ಸ್ತುತಿಸುತ್ತಾರೆ. ಬುದ್ಧಿರ್ಬಲಂ ಯಶೋಧೈರ್ಯಂ ಎನ್ನುವುದು ದಾಸ ಸಾಹಿತ್ಯದಲ್ಲಿ ಆಂಜನೇಯನ ಹೆಗ್ಗಳಿಕೆ. ಆಂಜನೇಯನ ಪೂಜೆ ಭಜನೆಯಿಂದ ಬುದ್ಧಿ, ಬಲ, ಯಶಸ್ಸು ಮತ್ತು ಧೈರ್ಯಗಳು ಲಭಿಸುತ್ತವೆ ಎಂದು ಭಾವಿಸಿದ್ದಾರೆ. ಕನಕದಾಸರು ಸಹ ಆಂಜನೇಯನ ತಮ್ಮ ಆರಾಧ್ಯನಾಗಿ ಚನ್ನಕೇಶವನ ನಂತರದ ಸ್ಥಾನವನ್ನು ಆಂಜನೇಯ ಕೊಟ್ಟು ಪೂಜಿಸಿದ್ದಾರೆ. ಕನಕದಾಸರ ಕೀರ್ತನೆಗಳಲ್ಲಿ ಸಾಕಷ್ಟು ಕೀರ್ತನೆಗಳು ಆಂಜನೇಯನ ಕುರಿತಾಗಿವೆ. ಅಂತಹ ಆಂಜನೇಯ ಒಂದು ಕೀರ್ತನೆಯನ್ನು ನಾವಿಂದು 6-5 ನೋಡಲಿದ್ದೇವೆ. ಆ ಕೀರ್ತನೆ ಭಜರೆ ಹನುಮಂತಂ. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಕೋಮಲಕಾಯಂ ನಾಮಸುದೇವಂ ಭಜ ಸಕಸಿಂಹಂ ಭೂಸುರಶ್ರೇಷ್ಠಂ ಮೂರ್ಖ ನಿಶಾಚರ ವನಸಂಹಾರಂ ಸೀತಾ ದುಃಖ ವಿನಾಶಕಾರಂ ಪರಮಾನಂದ ಗುಣೋದಯ ಚರಿತಂ ಕರುಣಾರಸ ಸಂಪೂರ್ಣ ಸುಭರಿತಂ ರಣರಂಗಧೀರಂ ಗುಣಗಂಭೀರಂ ದಾನವ ದೈತ್ಯಾರಣ್ಯ ಕುಠಾರಂ ಗುರುಚನ್ನ ಕೇಶವ ಕದಳಿರಂಗಂ ಸ್ಥಿರ ಸದ್ಭಕ್ತಂ ಮುಖ್ಯ ಪ್ರಾಣಂ. ಇದು ಕನಕದಾಸರು ರಚಿಸಿರುವ ಆಂಜನೇಯನ ಕುರಿತಾದ ಸ್ತುತಿಕೀರ್ತನೆ. ಇಲ್ಲಿ ಅವರು ಹೇಳುತ್ತಾರೆ, ಭಜರೆ ಹನುಮಂತಂ, ಹನುಮಂತನನ್ನು ಭಜಿಸೋಣ, ಧ್ಯಾನಿಸೋಣ, ಪೂಜಿಸೋಣ ಅಂತ ಹೇಳ್ತಾರೆ. ಹನುಮಂತಂ, ಆಂಜನೇಯನ ಹನುಮಂತಂ ಎಂದು ಕರೆಯುತ್ತಾರೆ, ಹನುಮಂತ ಎಂದು ಕರೆಯುತ್ತಾರೆ. ಹನುಮಂತ ಶಬ್ದದ ಅರ್ಥ ಹನು ಅಂದರೆ ದವಡೆಯನ್ನು ಮುರಿದುಕೊಂಡವನು ಹನುಮಂತ ಅಂತ. ಆಂಜನೇಯನು ತನ್ನ ಬಾಲ್ಯದಲ್ಲಿದ್ದಾಗ ಉದಯಿಸುತ್ತಿರುವ ಸೂರ್ಯನ ಕಂಡು, ಪೂರ್ವದಲ್ಲಿ ಉದಯಿಸುತ್ತಿರುವ ಉದಯ ಸೂರ್ಯನ ಕಂಡು ಆ ಕೆಂಪಾಗಿರುವ ಸೂರ್ಯನ ಕೆಂಪು ಹಣ್ಣೆಂದು ತಿಳಿದು ಅದನ್ನು ತಿನ್ನುವ ಬಯಕೆಯಿಂದ ಆಕಾಶಕ್ಕೆ ಹಾರುತ್ತಾನೆ. ಆಕಾಶಕ್ಕೆ ಹಾರುವ ಪ್ರಯತ್ನ ಕಂಡ ದೇವತೆಗಳು ಅಕಾಲದಲ್ಲಿ ಗ್ರಹಣ ಬಡಿಯುತ್ತದೆ ಎನ್ನುವ ಆತಂಕದಿಂದ ದೇವತೆಗಳ ಒಡೆಯನಾದ ಇಂದ್ರನನ್ನ ಈ ಕುರಿತು ವಿಜ್ಞಾಪಿಸಿಕೊಳ್ಳುತ್ತಾರೆ. ಆಗ ಇಂದ್ರನು ಆಂಜನೇಯ ಯಾರೆಂದು ಅರಿಯದೆ ತನ್ನ ವಜ್ರಾಯುಧದಿಂದ ಬಲವಾಗಿ ಹೊಡೆಯುತ್ತಾನೆ. ಇಂದ್ರನ ವಜ್ರಾಯುಧದ ಆಘಾತಕ್ಕೆ ಸಿಕ್ಕು ದವಡೆ ಮುರಿದುಕೊಂಡು ಆಂಜನೇಯ ಮೂರ್ಛಿತನಾಗಿ ಬೀಳುತ್ತಾನೆ. ಇಂದ್ರನ ವಜ್ರಾಯುಧದಿಂದ ದವಡೆ ಮುರಿದುಕೊಂಡಿದ್ದರಿಂದ ಅವನನ್ನು ಹನುಮಂತ ಎನ್ನುತ್ತಾರೆ. ಹನು ಅಂದರೆ ದವಡೆ ಮುರಿದುಕೊಂಡವನು, ದವಡೆ ಮುರಿದುಕೊಂಡ ಹನುಮಂತನು. ಇಂದ್ರನ ವಜ್ರಾಯುಧದಿಂದ ತನ್ನ ದವಡೆಯನ್ನು ಮುರಿದುಕೊಂಡವನೇ ಹನುಮಂತ. ಅದನ್ನು ಹನುಮಂತ ಅಂತ ಪೂಜೆ ಇಲ್ಲಿ ಅವರು ಹನುಮಂತ ಅನ್ನೋ ನಾಮದಿಂದ ಆತನ ಸ್ತುತಿ ಮಾಡ್ತಾರೆ. ಭಜರೆ ಹನುಮಂತಂ, ಹನುಮಂತನನ್ನು ನಾವು ಭಜಿಸೋಣ, ಪೂಜಿಸೋಣ, ಧ್ಯಾನಿಸೋಣ. ಮಾನಸ ಭಜರೆ ಹನುಮಂತಂ ಅಂತ ಹನುಮಂತನನ್ನು ನಾವು ಮಾನಸದಲ್ಲಿ, ನಮ್ಮ ಮನಸ್ಸಿನಲ್ಲಿ ಭಜಿಸೋಣ. ಹೊರಗೆ ಸ್ತುತಿ ಮಾಡೋದಕ್ಕಿಂತ ಮಾನಸ ಭಜನೆ ಸರ್ವಶ್ರೇಷ್ಠವಾದದ್ದು. ಹೊರಗೆ ಮಾಡ್ತಕ್ಕಂಥ ಧ್ಯಾನ ಪೂಜೆಗಳು ಇನ್ನೊಬ್ಬರಿಗೆ ತೋರಿಕೆಯಾಗಿ ನಾವು ಮಾಡಿದಂತಾಗುತ್ತೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ನಾವು ಆಂಜನೇಯನ ಧ್ಯಾನಿಸೋಣ. ಮಾನಸ ಭಜನೆಯು ಸರ್ವಶ್ರೇಷ್ಠ ಭಜನೆಯು, ಮಾನಸ ಧ್ಯಾನ ಶ್ರೇಷ್ಠ ಧ್ಯಾನ. ಆದ್ದರಿಂದ ನಾವಂತ ಹನುಮಂತನನ್ನು ನಮ್ಮ ಮನಸ್ಸಿನಲ್ಲಿ ಭಜಿಸೋಣ. ಈ ಕೀರ್ತನೆಯನ್ನು ನೋಡಿದಾಗ ಕನಕದಾಸರು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಸಂಸ್ಕೃತದಲ್ಲೂ ಕೂಡ ಪ್ರವೀಣರಾಗಿದ್ದರು. ಸಂಸ್ಕೃತ ಭಾಷೆಯಲ್ಲೂ ಕೂಡ ಅವರಿಗೆ ಪಾಂಡಿತ್ಯ ಇತ್ತು ಅನ್ನೋದು ಈ ಕೀರ್ತನೆ ನೋಡಿದಾಗ ಗೊತ್ತಾಗುತ್ತದೆ. ಕೋಮಲ ಕಾಯಂ, ಅವನ ಕಾಯ ಅತ್ಯಂತ ಕೋಮಲವಾಗಿದೆ. ಮೃದು ಮನೋಹರ ಕಾಯವುಳ್ಳವನು,
ನೀವು ಆಂಜನೇಯ ಮುಖ ನೋಡೋ ಸಹ ಎಷ್ಟು ಅವನು ಫೋಟೋದಲ್ಲಿ ನೋಡಿದಾಗ ಎಷ್ಟು ಅವನು ಕೋಮಲಕಾಯ ಇರ್ತದೆ ಅಂತ ಆಂಜನೇಯ ಕೋಮಲಕಾಯಂ, ಕೋಮಲವಾದ ಶರೀರವುಳ್ಳವನು, ಮೃದು ಮಧುರವಾದ ಶರೀರವುಳ್ಳವನು. ನಾಮಸುದೇವಂ, ಅವನ ನಾಮವೇ ಅತ್ಯಂತ ಪವಿತ್ರವಾದುದು, ಅತ್ಯಂತ ಪಾವನವಾದುದು. ಅವನ ನಾಮದಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ. ಅಂತಹ ಪುಣ್ಯಕರ ನಾಮದವನು. ಭಜ ಸಖ ಶಿವಂ, ಯಾರು ಅವರನ್ನು ಬಯಸುತ್ತಾರೋ ಅವರಿಗೆ ಸಿಂಹ ಸ್ವರೂಪನಾಗಿರ್ತಾನೆ. ಅಂದರೆ ಸಿಂಹವನ್ನು ಕಂಡು ಶಿವವನ್ನು ಮೃಗರಾಜ ಅಂತ ಕರೀತಾರೆ, ಕಾಡಿನ ರಾಜ. ಹಾಗೆ ಯಾರು ಆಂಜನೇಯನ ಪೂಜಿಸುತ್ತಾರೋ ಅವರಿಗೆ ಯಾವುದೇ ಭಯ ಇರುವುದಿಲ್ಲ. ಅವರ ಜೊತೆಗಿದ್ದುಕೊಂಡು, ಅವರ ಬೆನ್ನ ಹಿಂದೆ ಇದ್ದುಕೊಂಡು ಆಂಜನೇಯನು ಅವರನ್ನು ಕಾಪಾಡಿ ಪಡೆಯುತ್ತಾನೆ. ಭೂಸುರ ಶ್ರೇಷ್ಠಂ, ಭೂಸುರ ಅಂದರೆ ಭೂಮಿಯ ಮೇಲೆ ದೇವತೆಗಳು, ಬ್ರಾಹ್ಮಣರು ಅಂತ ಅರ್ಥ. ಅಂದರೆ ಬ್ರಹ್ಮಜ್ಞಾನಿಗಳು. ಇಲ್ಲಿ ಬ್ರಾಹ್ಮಣರಿಗೆ ತಮ್ಮನ್ನು ತಾವು ಭೂಸುರರು ಅಂತ ಕರೆದುಕೊಳ್ತಾರೆ. ಭೂಸುರ ಅಂದರೆ ಬ್ರಹ್ಮಜ್ಞಾನಿ, ಭೂಮಿಯ ಮೇಲೆ ಸುರರು. ಭೂಮಿಯ ಮೇಲೆ ದೇವತೆಗಳು ಯಾರು? ಬ್ರಹ್ಮಜ್ಞಾನಿಗಳು. ಯಾರು ಬ್ರಹ್ಮವನ್ನು ತಿಳಿದಿದ್ದಾರೋ, ಯಾರಿಗೆ ಪರಮಾತ್ಮನ ಜ್ಞಾನವಿದೆಯೋ ಅವರೇ ಭೂಸುರರು. ಭೂಸುರ ಶ್ರೇಷ್ಠ ಅಂದರೆ ಜಗತ್ತಿನಲ್ಲಿರ್ತಕ್ಕಂಥ ಭರತ ಭೂಮಿಯ ಎಲ್ಲ ಬ್ರಹ್ಮಜ್ಞಾನಗಳಲ್ಲಿ ಅವನು ಶ್ರೇಷ್ಠನಾದವನು. ಯಾಕೆ ಅಂಥ ವಿನಯ, ವಿದ್ವತ್ತು, ಪಾಂಡಿತ್ಯ, ಯೋಗದಲ್ಲಿ ಅವನನ್ನು ಮೀರಿಸುವರು ಯಾರಿಲ್ಲ. ಆದ್ದರಿಂದ ಅವನು ಭೂಸುರ ಶ್ರೇಷ್ಠಂ. ಮೂರ್ಖ ನಿಶಾಚರ ವನ ಸಂಹಾರಂ, ಮೂರ್ಖ ನಿಶಾಚರ ವನ ಸಂಹಾರಂ. ನಿಶಾಚರ ರಾಕ್ಷಸ, ನಿಶಾಚರ ರಾಕ್ಷಸ. ನಿಶಾಚರ ರಾತ್ರಿ ಸಂಚರಿಸರು. ನಿಶಾಚರ ರಾತ್ರಿಂಚರ ಅಂತ ಕರೀತಾರೆ. ನಿಶಾ ಅಂದ್ರೆ ರಾತ್ರಿ, ರಾಕ್ಷಸರು, ದೇವಭೂತಗಳು ರಾತ್ರಿ ಸಂಚಾರ ಮಾಡ್ತಾವಂತ, ಅದಕ್ಕೆ ನಿಶಾಚರ ಅಂತ ಕರೀತಾರೆ. ಇಲ್ಲಿ ಮೂರ್ಖ ನಿಶಾಚರ ವನ ಸಂಹಾರಂ ಅಂದರೆ ಮೂರ್ಖ ರಾಕ್ಷಸ ರಾವಣನ ವನ ಸಂಹಾರವನ್ನ, ರಾವಣನು ಸೀತೆಯನ್ನು ಅಶೋಕವನ್ನು ಇಟ್ಟಿರ್ತಾನ. ರಾಮ ಕಾರ್ಯಾರ್ಥಿಯಾಗಿ ಆಂಜನೇಯನು ಸಮುದ್ರನ ಲಂಘಿಸಿ ಅಶೋಕವನಕ್ಕೆ ಹೋದಾಗ ಆ ಅಶೋಕವನ್ನ ತನ್ನ ಇದರಿಂದ ಸುಟ್ಟು ಬಿಡ್ತಾನಲ್ಲ, ಅದಕ್ಕೆ ಮೂರ್ಖ ನಿಶಾಚರ ವನ ಸಂಹಾರಂ. ಆ ಮೂರ್ಖ ರಾಕ್ಷಸ ರಾವಣನ ವನವನ್ನ ನಾಶ ಮಾಡಿದವನು. ಸೀತಾ ದುಃಖ ವಿನಾಶಕರಂ ಅಂದ್ರೆ ಸೀತೆಯ ದುಃಖವನ್ನ, ಅಂದರೆ ಸೀತೆ ಕ್ಷೇಮವಾಗಿರುವಂಥ ಸಮಾಚಾರವನ್ನು ರಾಮನಿಗೆ ಅರುಹುವ ಮೂಲಕ, ಮತ್ತೆ ರಾವಣರ ನಡು ಯುದ್ಧ ಏರ್ಪಟ್ಟು ಆ ಯುದ್ಧದಲ್ಲಿ ರಾವಣ ಮಡಿಯುವ ಮೂಲಕ ಸೀತೆಗೆ ಸಂತೋಷ ಆಗುತ್ತೆ. ಅಂದರೆ ತನ್ನ ಪತಿಯಾದ ರಾಮನನ್ನ ಸೀತೆ ಸೇರುವ ಮೂಲಕ ಅವಳ ದುಃಖ ಪರಿಹಾರವಾಗಿ ಅವಳ ಸುಖವನ್ನು ಅನುಭವಿಸುತ್ತಾಳೆ ಅಂತ. ಸೀತಾ ದುಃಖ ವಿನಾಶಕಾರಂ, ಸೀತೆಯ ದುಃಖವನ್ನು ವಿನಾಶನ ಮಾಡಿದವನು. ಪರಮಾನಂದ ಗುಣೋದಯ ಚರಿತಂ, ಯಾರು ಆಂಜನೇಯನ ಭಜಿಸುತ್ತಾರೋ ಅವನ ಆಂಜನೇಯ ನಾಮನೇ ವಾಯುಪುತ್ರ, ಮಾರುತಿ, ಆಂಜನೇಯ, ಪವನತನೆ ಅಂತ ಅವನ ನಾಮ ಹೇಳಿಕೊಳ್ಳೆ ಪರಮಾನಂದ ಗುಣೋದಯ ಚರಿತಂ. ಅವನ ಹೆಸರುಗಳನ್ನು ಕೊಂಡಾಡೋದ್ರಿಂದ ಪರಮಾನಂದವಾಗುತ್ತದೆ, ಅತ್ಯಂತ ಆನಂದವಾಗುತ್ತದೆ. ನಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯದು ಕೂಡ ಆಂಜನೇಯ ನಾಮಸ್ಮರಣೆಯಿಂದ ಆ ಎಲ್ಲ ಕಷ್ಟಗಳು ಕರಗಿ ಸುಖ ಸಂಪತ್ತು ಉಂಟಾಗುತ್ತದೆ. ಪರಮಾನಂದ ಗುಣೋದಯ, ಅವನ ಹೆಸರನ್ನು ಹೇಳಿಕೊಡೆ ಪರಮಾನಂದವಾಗುತ್ತದೆ. ಗುಣೋದಯ ಚರಿತಂ, ಅವನ ಎಲ್ಲ ಸಕಲ ಸದ್ಗುಣಗಳ ಉದಾರ ಚರಿತಂ. ಗುಣೋದಯ ಎಲ್ಲ ಗುಣಗಳ ಸದ್ಗುಣಗಳ ಸಾರ ಸಂಪತ್ತಿನ ನಾಮವೇ ಅವನದಾಗಿದೆ. ಕರುಣಾರಸ ಸಂಪೂರ್ಣ ಸುಭರಿತಂ, ತನ್ನ ಭಕ್ತರಲ್ಲಿ ಅತ್ಯಂತ ಕರುಣೆಯುಳ್ಳವನು. ತನ್ನ ಭಕ್ತರಲ್ಲಿ ಕರುಣಾರಸ ಸಾಗರ, ಕರುಣಾಬ್ದಿಯಂತೆ ತನ್ನ ಕರುಣಾ ಸಾಗರನಾಗಿ ತನ್ನ ಭಕ್ತರನ್ನ ಪರೆಯುತ್ತಾನೆ. ಕರುಣಾರಸ ಸಂಪೂರ್ಣ ಸುಭರಿತಂ, ಅವನು ತನ್ನ ಭಕ್ತರಲ್ಲಿ ಸಂಪೂರ್ಣ ಅನುಗ್ರಹವನ್ನು ತೋರುತ್ತಾನೆ. ತನ್ನನ್ನು ಆಶ್ರಯಿಸಿದವರನ್ನು ಅವರ ಹೊಣೆಯನ್ನ ಹೊತ್ತು ಸಂರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಭಕ್ತ ರಕ್ಷಕನಾಗಿದ್ದರಿಂದ ಅವನು ತನ್ನ ಭಕ್ತರನ್ನು ಸದಾಕಾಲ ರಕ್ಷಿಸುವ ಮೂಲಕ ಕರುಣಾರಸ ಭರಿತಂ, ತನ್ನನ್ನು ಒಂದು ಸಲ ಆಂಜನೇಯ, ಮಾರುತಿ ಅಂತ ಯಾರು ನಮಿಸುತ್ತಾರೋ, ಯಾರು ಸ್ತುತಿಸುತ್ತಾರೋ ಅವರ ಬದುಕನ್ನ ಸಂಪೂರ್ಣ ಹೊಣೆ ಆತ ಹೊರುತ್ತಾನೆ. ಕರುಣಾರಸ ಸಂಪೂರ್ಣ ಅಂದ್ರೆ ಸಂಪೂರ್ಣ ಕರುಣಾರಸ ಭರಿತನು. ಅವನೆಷ್ಟೇ ನಮ್ಮ ನೋಡಕ್ಕೆ ಎಷ್ಟೋ ಉಗ್ರವಾಯಿಕೊಂಡು ಕೂಡ ತನ್ನ ಭಕ್ತರಿಗೆ ಅವನು ಕರುಣಾರಸ ಸಂಪೂರ್ಣನಾಗಿದ್ದಾನೆ, ಕರುಣಾರಸ ಭರಿತನಾಗಿದ್ದಾನೆ. ಕರುಣಾರಸ ಸಂಪೂರ್ಣ ಸುಭರಿತಂ, ಅವನ ಅಂಗಾಂಗವೆಲ್ಲವೂ ಕೂಡ ಕರುಣಾರಸಮಯ. ಅವರು ನೋಡಕ್ಕೆ ರುದ್ರನಾಗಿಕೊಂಡು ರುದ್ರಾಂಶ ಸಂಭೂತನಾದರೂ ಕೂಡ ತನ್ನ ಭಕ್ತರಲ್ಲಿ ಆತ ವಿಶೇಷ ಅನುಗ್ರಹ ಬುದ್ಧಿಯನ್ನು ತೋರುತ್ತಾನೆ. ರಣರಂಗಧೀರಂ, ಯುದ್ಧದಲ್ಲಿ ಅತ್ಯಂತ ವೀರನು. ಯುದ್ಧದಲ್ಲಿ ಆಂಜನೇಯನ ಸೋಲಿಸುವ ವೀರರೇ ಇಲ್ಲ. ಆದರೆ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಧೀರ ಮಹಾವೀರನು. ಗುಣಗಂಭೀರಂ, ಅವನು ಅತ್ಯಂತ ಗುಣಗಂಭೀರನು ಅಂದರೆ ಸದ್ಗುಣ ಭರಿತನು, ಅಷ್ಟೇ ಗಂಭೀರವಾದನು. ಅಂದರೆ ಎಲ್ಲಂತೆ ಉಡಾಫೆಗಳನ್ನು ಚೇಷ್ಟೆಗಳು ಮಾಡದಂತೆ ಗಂಭೀರ ಆಗಿರುತ್ತಾನೆ. ಗುಣಗಂಭೀರಂ ಅಂದರೆ ಸದ್ಗುಣಗಳಿಂದ ಭರಿತನಾಗಿ ಗಂಭೀರವಾದನಾಗಿ ಇರುತ್ತಾನೆ. ದಾನವ ದೈತ್ಯಾರಣ್ಯ ಕುಠಾರಂ,
ದೈತ್ಯಾರಣ್ಯ ಅಂದರೆ ದಟ್ಟವಾದ ಅರಣ್ಯ. ದಾನವ ಕುಲ ಅಂತಕ್ಕಂಥ ದಟ್ಟಾರಣ್ಯಕ್ಕೆ ಅವನು ಕುಠಾರ ಅಂದರೆ ಕೊಡಲಿ ಪ್ರಾಯ. ಕೊಡಲಿ ಇರುತ್ತಲ್ಲ, ಆ ಕೊಡಲಿ ನೋಡಿ, ಕೊಡಲಿನೂ ಕೂಡ ಕಟ್ಟಿಯಿಂದ ಮಾಡಿರ್ತಾರೆ. ಆದರೆ ತನ್ನ ಕುಲಕ್ಕೆ ಕಂಟಕ ಆಗುತ್ತೆ. ಆ ಕೊಡಲಿಯಿಂದ ಕಾವಿರುತ್ತಲ್ಲ, ಕಾವಿ ಮುಂದೆ ಕಬ್ಬಿಣ ಸೇರಿಸ್ತಾರೆ. ಆ ಕೊಡಲಿಯ ಕಾವು ತನ್ನ ಕುಲಕ್ಕೆ ನಾಶ ಆಗುತ್ತಲ್ಲ. ಹೀಗೆ ಆ ಅರ್ಥದಲ್ಲಿ ಈತ ದೈತ್ಯರ ಕುಲ ಸಮೂಹಕ್ಕೆ, ದೈತ್ಯರ ಇಡೀ ಸಮುದಾಯಕ್ಕೆ, ಇಡೀ ದೈತ್ಯ ಸಮುದಾಯವನ್ನೇ ನಾಶಪಡಿಸುವ ಕುಠಾರ ಅಂತ ಕೊಡಲಿಯಾಗಿದ್ದಾನೆ. ಅಂದರೆ ದುಷ್ಟರಿಗೆ ಸಿಂಹ ಸ್ವಪ್ನ ಆಗಿದ್ದಾನೆ, ದುಷ್ಟ ಶಿಕ್ಷಕನಾಗಿದ್ದಾನೆ, ಶಿಷ್ಟ ರಕ್ಷಕನಾಗಿದ್ದಾನೆ ಅಂತ. ಗುರು ಚನ್ನಕೇಶವ ಕದಳಿ ರಂಗಂ. ಆಂಜನೇಯ ಕದಳಿ ರಂಗಂ ಬಾಳೆಯವನದಲ್ಲಿ ಇರ್ತಾನಂತ. ಅಂದರೆ ಇದು ತುಳಸಿದಾಸರ ಬಗ್ಗೆ ಬರ್ತಕ್ಕಂಥ ಉಲ್ಲೇಖ ಇದೆ. ತುಳಸಿದಾಸರು ಅವರು ರಾಮಾಯಣನ ಓದುತ್ತಿದ್ದಾಗ ಆಂಜನೇಯ ಒಂದಲ್ಲಿ ಬಾಳೆವನದಲ್ಲಿ ಕುಳಿತು ಆ ರಾಮಾಯಣ ಕೇಳ್ತಿದ್ದ. ತುಳಸಿದಾಸರ ರಾಮಾಯಣನ ಕೇಳ್ತಾ ಇದ್ದಂತ. ಇಲ್ಲಿ ಅದನ್ನ ಹೇಳ್ತಾರೆ, ಗುರು ಚನ್ನಕೇಶವ ಕದಳಿ ರಂಗಂ ಕದಳಿವನದಲ್ಲಿ. ಅಂದರೆ ಆ ತುಳಸಿದಾಸರು ರಾಮಾಯಣವನ್ನು ಹೇಳುವಾಗ ಈತ ತದೇಕ ಚಿತ್ತನಾಗಿ ಆ ಬಾಳೆವನ ಕುಳಿತು ಆಂಜನೇಯ ಕೇಳ್ತಾ ಇದ್ದಂತೆ. ಗುರು ಚನ್ನಕೇಶವ ಅಂದರೆ ಚನ್ನಕೇಶವನೇ ನನ್ನ ಗುರು. ಇಲ್ಲಿ ಅವ್ರು ಹೇಳ್ತಾರೆ, ಪರಮಾತ್ಮನೇ ಕನಕದಾಸರು ವಿಶೇಷ ಇರೋದಿಲ್ಲಿ. ಒಂದು ಕಡೆ ಆಂಜನೇಯನನ್ನು ತಮ್ಮ ಆದರ್ಶವಾಗಿ ಸ್ವೀಕರಿಸಿದಾರಿಗೆ. ಆಂಜನೇಯ ಆದರ್ಶ ನನ್ನನ್ನು ಪೊರೆಯಲ್ಲಿ ನನ್ನ ಆದರ್ಶವಾಗಿರುವಂಥ ಆಂಜನೇಯ ಪ್ರಾರ್ಥಿಸುತ್ತಾ, ಗುರು ಚನ್ನಕೇಶವ, ಆ ಹರಿಯೇ ನನ್ನ ಗುರು, ನರರಾರು ನನ್ನ ಗುರು, ನರರನ್ನು ಗುರುವಾಗಿ ಹೊಂದಿದ್ದಾಗಿ ಕೂಡ ಪರಿಪೂರ್ಣದ ಪರಮಾತ್ಮನೇ ನನ್ನ ಗುರು. ನನ್ನ ಅಂತರಂಗದ ಅರಿವೇ ಅವನೇ ಚನ್ನಕೇಶವ, ನನ್ನ ಅಂತರಂಗದ ಅರಿವೇ ಹರಿ, ಅವನೇ ನನ್ನ ಗುರು, ನಿಜ ಗುರು. ನನಗೆ ತೋರಿಕೆಗೆ ಯಾರೋ ಗುರು ಇರ್ಬೋದು, ತಾತಾಚಾರ್ಯ ಇರ್ಬೋದು, ವ್ಯಾಸರ ಇರ್ಬೋದು, ಯಾರಾಗಿರ್ಬೋದು. ಆದರೆ ನನ್ನ ನಿಜ ಗುರು, ನನ್ನ ಅಂತರಂಗದ ಗುರು ಹರಿಯೇ. ಆದರೆ ನಾನು ಹರಿಯನ್ನೇ ನನ್ನ ಗುರು ಎಂದು ಪರಿಭಾವಿಸಿದ್ದೇನೆ. ಹರಿಯೇ ನನ್ನ ನಿಜ ಗುರು, ಪರಮಾತ್ಮನೇ ನನ್ನ ನಿಜ ಗುರು ಅಂತಕ್ಕಂದು ಹೇಳ್ತಾರೆ. ಗುರು ಚನ್ನಕೇಶವ, ಆ ಚನ್ನಕೇಶವ ಹರಿಯೇ ನನ್ನ ಗುರು. ಕದಳಿ ರಂಗಂ, ಆತನ ರಾಮಾಯಣದ ಕೇಳುವಾಗ ಕದಳಿವನಕ್ಕೆ ಬರ್ತಾನ. ಆ ಕದಳಿ ರಂಗದಲ್ಲಿ ಈತ ಇದ್ದಾನೆ. ರಂಗಸ್ಥಳ ಕದಳಿವನದಲ್ಲಿ ರಂಗನಿದ್ದಾನೆ. ನನ್ನ ಒಡೆಯನಾದ ರಾಮನಿದ್ದಾನೆ. ಸ್ಥಿರ ಸದ್ಭಕ್ತಂ, ಆಂಜನೇಯನ ರಾಮನಲ್ಲಿ ಅತ್ಯಂತ ಸ್ಥಿರವಾದ ಭಕ್ತಿಗಳನ್ನು, ಅಂದರೆ ಅಲುಗಾಡದ, ಚಂಚಲಗೊಳ್ಳದ ನಿಶ್ಚಲ ಭಕ್ತಿ ರಾಮನಲ್ಲಿ ಯಾವಾಗಲೂ ಆಂಜನೇಯ ಇರ್ತಾನೆ. ಸ್ಥಿರ ಸದ್ಭಕ್ತಂ, ರಾಮನಾಮದಲ್ಲಿ ಸದಾ ಸ್ಥಿರವಾಗಿ ತನ್ನ ಮೈ ಮನಗಳನ್ನು ತನ್ಮಯಗೊಳಿಸಿ ಧ್ಯಾನಾಸಕ್ತರುವ ಯೋಗಿ ರಾಮ ಭಕ್ತ ಆಂಜನೇಯ ಅಂತಕ್ಕಂಥ ಸ್ಥಿರ ಸದ್ಭಕ್ತಂ. ಮುಖ್ಯ ಪ್ರಾಣಂ ಅಂದರೆ ಮುಖ್ಯ ಪ್ರಾಣ ಅಂತ ಆಂಜನೇಯ ಮುಖ್ಯ ಪ್ರಾಣ ಅಂತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ದಶವಿಧ ಆಧ್ಯಾತ್ಮಿಕವಾಗಿ ನಾವು ದಶವಿಧ ಪ್ರಾಣ ಅಂತ ಕರಿತೀವಿ. 10 ಪ್ರಾಣಗಳಂತ: ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಮತ್ತು ನಾಗ, ಕೂರ್ಮ, ದೇವದತ್ತ, ಕ್ರಕರ ಮತ್ತು ಧನಂಜಯ ಅಂತ ಇವು 10 ದಶವಿಧ ಪ್ರಾಣಗಳು ಕರಿತೀವಿ. ದಶವಿಧ, ಇದರಲ್ಲಿ ಈ 10 ಪ್ರಾಣಗಳು ನಮ್ಮ ಪಂಚಪ್ರಾಣ ಮೇಲ್ ಇಡೀ ದೇಹದ ವಿವಿಧ ಭಾಗಗಳಲ್ಲಿ ಪ್ರಾಣವಾಯು ಸಂಚಾರ ಮಾಡ್ತದೆ. ಆ ಪ್ರಾಣವಾಯು 5 ರೂಪದಲ್ಲಿ ಮೇಲ್ಮುಖವಾಗಿದ್ದರೆ, ಇನ್ನೂ 5 ರೂಪದಲ್ಲಿ ಒಳಮುಖವಾಗಿರ್ತದೆ, ಸೂಕ್ಷ್ಮ ಆಗಿರ್ತದೆ. ಪ್ರಾಣಾಯಾಮ ಯೋಗಿಗಳು ಯಾರು ಪ್ರಾಣಾಯಾಮ ಮಾಡ್ತಾರ, ಆ ಪ್ರಾಣಾಯಾಮ ಮಾಡೋರಿಗೆ ಯೋಗವಾಯು, ಪ್ರಾಣವಾಯು ತಮ್ಮ ದೇಹದ ಅಂಗಾಂಗದಲ್ಲಿ ಎಲ್ಲೆಲ್ಲಿ ಸಂಚರಿಸಿದ ಅನುಭವ ಬರ್ತದೆ. ಅದರಲ್ಲಿ ಅದಕ್ಕೆ ಇವನ ಮುಖ್ಯ ಪ್ರಾಣ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಪ್ರಾಣ ಸತ್ತು ಕೂಡ ದೇಹ ಹೋಗಲ್ಲ, ಪ್ರಾಣ ಹೋದ ಕೂಡಲೇ ಜೀವ ಕೆಲವು ಸತ್ತು ಅಂತ ಹೇಳ್ತೀವಿ. ಆದರೆ ಯೋಗಿಗಳು ಅವರು ಸತ್ತಾಗ ಕೂಡ ಅವರ ದೇಹದಲ್ಲಿ 72 ಗಂಟೆಗಳ ಕಾಲ ಪ್ರಾಣ ಇರ್ತದೆ. ಧನಂಜಯ ಪ್ರಾಣ, ಅದು ಧನಂಜಯ ಪ್ರಾಣವಾಯು. ಯೋಗ ಸಾಧನೆಯಿಂದ ಆ ಪ್ರಾಣ ಅತ್ಯಂತ ಸೂಕ್ಷ್ಮ ಆಗಿರ್ತದೆ. ಆ ಧನಂಜಯ ಪ್ರಾಣವಾಯು 72 ಗಂಟೆಗಳ ಕಾಲ ಕೂಡ ಆ ಯೋಗಿಯ ಶರೀರದಲ್ಲಿರ್ತದೆ. ಹಾಗೆ ಕೆಲವು ಹಿಂದೆ ಹೇಳ್ತಾರೆ, ಕೆಲವು ಶರಣರು ಸಂತ ಸತ್ತಾಗ ಅವರ ದೇಹವನ್ನು 5 ದಿನಗಳ ಕಾಲ ಇಡ್ತಾರೆ. ಅಂದರೆ ಮತ್ತೆ ಎದ್ದು ಬರುವುದು ಅಂತ ಬರಬಹುದು. ಯೋಗಿ ತನ್ನ ಸಂಕಲ್ಪ ಬಲದಿಂದ ಬರಬಲ್ಲ. ಯಾಕಂದ್ರೆ ತನ್ನ ಪ್ರಾಣದ ಮೇಲೆ ಅವನಿಗೆ ನಿಯಂತ್ರಣ ಶಕ್ತಿ ಇರುವುದರಿಂದ, ಪ್ರಾಣವನ್ನು ತನ್ನ ನಿಯಂತ್ರಣ ಇಟ್ಟುಕೊಳ್ಳೋದ್ರಿಂದ ಅವನು ಎದ್ದು ಬರುವಂತೆ ಹಿಂದಿನ ಕಾಲದಲ್ಲಿ ಯೋಗಿಗಳನ್ನ ಶರೀರವನ್ನು ಸತ್ತಾಗ ತಕ್ಷಣ ಶವಾಸನ ಮಾಡ್ತಾ ಇರಲಿಲ್ಲ. 5 ದಿನಗಳವರೆಗೆ ಅದನ್ನು ಕಾದಿಡ್ತಾರೆ. ಯಾಕೆಂದರೆ ಧನಂಜಯ ಪ್ರಾಣವಾಯು ಜಾಗೃತ ಆದಂಥ ಯೋಗಿ 5 ದಿನಗಳವರೆಗೆ, ಅಂದರೆ 72 ಗಂಟೆಗಳವರೆಗೆ ಬದುಕಿರಬಲ್ಲ. ಅವನ ಪ್ರಾಣ 72 ಗಂಟೆ ನಂತರ ಅವನ ದೇಹದಿಂದ ಹೊರ ಹೋಗುತ್ತದೆ. ಅಂಥ ಧನಂಜಯ ಪ್ರಾಣವಾಯುವೇ ಮುಖ್ಯ ಪ್ರಾಣ. ಅದೇ ಮುಖ್ಯ ಪ್ರಾಣ. ಅಂದರೆ ಎಲ್ಲ ಪ್ರಾಣಗಳನ್ನು ಎಲ್ಲ ಪ್ರಾಣವಾಯುವನ್ನು ತನ್ನ ನಿಯಂತ್ರಣ ಇಟ್ಟುಕೊಂಡು ತಾನು ಮುಖ್ಯ ಪ್ರಾಣ ಇರ್ತಾನೆ. ಹಾಗೆ ಆಂಜನೇಯ ಕೂಡ ಮುಖ್ಯ ಪ್ರಾಣ ಅಂತ ಕರೀತಾರೆ. ಅಂದರೆ ವಾಯುಪುತ್ರನದಿಂದ ಪ್ರಾಣ ಮುಖ್ಯ ಪ್ರಾಣ, ಎಲ್ಲರ ಅಂತರ್ಗತ ಚೈತನ್ಯನಾಗಿ ಮುಖ್ಯ ಪ್ರಾಣ ಎನಿಸಿಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಕನಕದಾಸರು ಈ ಕೀರ್ತನೆಯಲ್ಲಿ ಹಾಡಿದ್ದಾರೆ.